ನಾರ್ಥಿಗಳು ಬಂಧುಗಳೇ, ಪ್ರಾರಂಭದಾಗ ಗುರುಬಸವ ಪಟ್ಟದೇವರು ಪ್ರಾಸ್ತಾವಿಕ ಮಾತು ಎಳೆ ಎಳೆಯಾಗಿ ಹೇಳಿ ನಮಗೇನು ಉಳಿಸ್ಲಾರ್ದಂಗೆ ಅವ್ರು ಹೇಳ್ಯಾರ. ತಂದೆಗೆ ಯಾವಾಗ ಸಂತೋಷ ಆಯ್ತದ ಅಂದ್ರೆ ಮಗ ತನಕ್ಕಿಂತ ಶಾಣೆ ಅದ ಅಂದ್ರೆ ತಂದೆಗೆ ಸಂತೋಷ ಆಗ್ತದೆ. ಗುರುವಿಗೆ ಯಾವಾಗ ಸಂತೋಷ ಆಗ್ತದೆ ಅಂದ್ರೆ ಶಿಷ್ಯ ತನಗಿಂತ ಚಲೋ ಆದರೂ ಚಲೋ ಮಾತಾಡಿದ್ರು ಅಂದ್ರೆ ಅದರಷ್ಟು ಹಿಗ್ಗು ಅದರಷ್ಟು ಸಂತೋಷ ಮತ್ತಾವುದೂ ಅಲ್ಲ. ಈಗ ಇಲ್ಲಿಬ್ಬರು ಇದ್ದೀವಿ ನಾವು, ಈಶ್ವರ ಖಂಡ್ರೆಯವರು, ಈ ಕಡೆ ಗುರುಬಸವ ಪಟ್ಟದೇವರು, ನಾವು. ಭೀಮಣ್ಣ ಖಂಡ್ರೆಯವ್ರಿಗಿಂತ ಭೀಮಣ್ಣ ಖಂಡ್ರೆಯವ್ರಿಗೆ ಮೀರಿಸಿದವ್ರು ಯಾರು ಅಂದ್ರೆ ಈಶ್ವರ ಖಂಡ್ರೆಯವರು. ನೀವು ಎದರಲ್ಲಿ ಅಂತ ಕೇಳ್ಬೋದು. ಅವರು ಒಂದು ಸಲ ಮಂತ್ರಿ ಆಗಿರು, ಇವರು 2 ಸಲ ಮಂತ್ರಿ ಆದರು. ಆಮೇಲೆ ಅವರು 3 ಸಲ ಸತತ ಎಂದೂ ಆಯ್ಕೆ ಆಗಿಲ್ಲ, ಹೌದಲ್ರಿ? ಸತತ 3 ಸಲ ಆಗಿಲ್ಲ, ಒಂದು ಗ್ಯಾಪ್ ಆಗ್ಯದ, ಯಾವುದೋ ಕಾರಣದಿಂದ ಗ್ಯಾಪ್ ಆಗ್ಯದ. ಆದರೆ ಇವರು ಸತತ 4 ಸಲ ಆಯ್ಕೆ ಆಗಿದ್ದು ತಂದೆಗೆ ಮೀರಿಸೋದು ಮತ್ತೇನು ಹೇಳ್ರಿ. ಹೀಗೆ ಒಂದು ರಂಗದಲ್ಲಿ ಅಲ್ಲ, ಇನ್ನು ಹೇಳ್ಕೊತ ಹೋದ್ರೆ ಲಿಸ್ಟ್ ಉದ್ದ ಹೋಯ್ತದ. ಆಮೇಲೆ ಇವ್ರು ಯಾವುದೇ ಸಭೆ ಸಮಾರಂಭ ಇರಲಿ, ಧಾರ್ಮಿಕ ಇರಲಿ, ಶೈಕ್ಷಣಿಕ ಇರಲಿ, ಸಾಮಾಜಿಕ ಇರಲಿ, ಆರ್ಥಿಕ ಇರಲಿ, ಬ್ಯಾಂಕ್ ಇರಲಿ, ಯಾವುದು ಕ್ಷೇತ್ರದಲ್ಲಿ ಮಾತಾಡಿದ್ರು ಅದರದೇ ಆದಂಥ ವಿಷಯ ಕುರಿತು ವಿಷಯಕ್ಕೆ ತಕ್ಕಂಗೆ ಮಾತನಾಡೋರು ಬಹುತೇಕ ವಿಧಾನಸಭೆಯಲ್ಲಿ ಏಕೈಕ ಅಂದ್ರೆ ಈಶ್ವರ ಖಂಡ್ರೆಯವರು. ಹೀಗೆ ಅವರು ಬಹುತೇಕ ನಾವು ನೀವೆಲ್ಲ ಅವರಿಗೆ ಹಾರೈಸೋಣ. ಮುಂದವ್ರ ಅತ್ಯುನ್ನತ ಸ್ಥಾನ ಮುಖ್ಯಮಂತ್ರಿ ಮಟ್ಟಕ್ಕೂ ಅವ್ರು ಏರಲಿ ಅಂತ ನಾವೆಲ್ಲ ಶುಭ ಹಾರೈಸೋಣ. ಆ ಬಸವಗುರುವಿನ ಕರುಣೆ, ಚನ್ನಬಸವ ಪಟ್ಟದೇವರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಹಾರೈಸೋಣ. ಹಾಗೇ ಆಗ್ತಾರೆ, ಅದರಲ್ಲಿ 2 ಮಾತಿಲ್ಲ. ಒಂದಿನ ಅದು ಖಾತ್ರಿ ಅದ. ಇವತ್ತ ನಾವು ನೀವೆಲ್ಲ ಈಗ ಅವ್ರದ್ದು